ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಕರ್ನಾಟಕ ಸ್ತಬ್ಧ ಚಿತ್ರಕ್ಕೆ ಈಗ ಅವಕಾಶ ಕೊಡಲಾಗಿದೆ. ಕೊನೆ ಕ್ಷಣದಲ್ಲಿ ಸ್ತಬ್ಧ ಚಿತ್ರಕ್ಕೆ ಅವಕಾಶವನ್ನ ನೀಡಿರುವಂಥದ್ದು ಕೇಂದ್ರ ಸರ್ಕಾರ. ಈ ಬಾರಿಯ ಪರೇಡ್ನಲ್ಲಿ ನಾರಿ ಶಕ್ತಿ ಸ್ತಬ್ಧ ಚಿತ್ರ ಪ್ರದರ್ಶನ ಆಗಲಿದೆ. ಮಹಿಳಾ ಸಬಲೀಕರಣದ ಒಂದು ಥೀಮನ್ನು ಇಟ್ಕೊಂಡು ಸ್ತಬ್ಧ ಚಿತ್ರ ಕಳಿಸ್ಕೊಟ್ಟಿತ್ತು ಕರ್ನಾಟಕ. ಆದರೆ ಈ ಬಾರಿ ಕರ್ನಾಟಕಕ್ಕೆ ಅವಕಾಶವನ್ನ ನಿರಾಕರಣೆ ಮಾಡಲಾಗಿತ್ತು. ಅದು ತೀವ್ರ ವಿರೋಧಕ್ಕೆ ಕಾರಣವಾಗಿತ್ತು. ಕಾಂಗ್ರೆಸ್ ಜೆಡಿಎಸ್ ನಾಯಕರೆಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮಲತಾಯಿ ಧೋರಣೆಯನ್ನ ತಾಳ್ತಾ ಇದೆ ಕೇಂದ್ರ ಸರ್ಕಾರ ಅಂತ. ನಾರಿ ಶಕ್ತಿ ಸ್ತಬ್ಧ ಚಿತ್ರ ಪ್ರದರ್ಶನಕ್ಕೆ ಫೈನಲಿ ಈಗ ಸಮಿತಿ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಕಳೆದ ವಾರ ಸ್ತಬ್ಧ ಚಿತ್ರಕ್ಕೆ ಅವಕಾಶವನ್ನ ನಿರಾಕರಣೆ ಮಾಡಿತ್ತು ಸಮಿತಿ. ಸ್ತಬ್ಧ ಚಿತ್ರ ಪ್ರದರ್ಶನಕ್ಕೆ ಮನವಿಯನ್ನ ಮಾಡಿಕೊಂಡಿದ್ರು ಸಿಎಂ ಬೊಮ್ಮಾಯಿ. ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಅದರ ಜೊತೆಗೆ ಎಲೆಕ್ಷನ್ ಇಯರ್ ಬೇರೆ, ಚಿಕ್ಕ ಚಿಕ್ಕ ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತವೆ. ಅದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಿದಾನ್ ಪಟೇಲ್, ಎಲೆಕ್ಷನ್ ಇಯರ್ ಇನ್ನೊಂದು 3-4 ತಿಂಗಳಿದೆ. ಈ ಸಂದರ್ಭದಲ್ಲಿ ಗಣರಾಜ್ಯೋತ್ಸವದ ಟೈಮ್ನಲ್ಲಿ ಕರ್ನಾಟಕಕ್ಕೆ ಅವಕಾಶ ನಿರಾಕರಣೆ ಅನ್ನುವಂಥದ್ದು ಬೇರೆ ರೀತಿಯಲ್ಲೇ ಬಿಂಬಿತ ಆಗ್ತಾ ಇತ್ತು. ಈಗ ಫೈನಲಿ ಎಚ್ಚೆತ್ಕೊಂಡು ಅವಕಾಶವನ್ನ ಕೊಡಲಾಗಿದೆ. ಇಲ್ಲಿ ಮೇನ್ ರೀಸನ್ ಅಂತ ನೋಡೋದಾದ್ರೆ ಎಲೆಕ್ಷನ್ ಹಿನ್ನೆಲೆ ಕಾರಣಕ್ಕೋಸ್ಕರನೇ ಅಂತ ಹೇಳ್ಬೋದಾ? ಖಂಡಿತವಾಗಿಯೂ ಪೃಥ್ವಿರಾಜ್ ಹಾರನಹಳ್ಳಿ. ಯಾಕಂತ ಹೇಳಿದ್ರೆ ಕಳೆದ 13 ವರ್ಷಗಳಿಂದ ಕೂಡ ನಿರಂತರವಾಗಿ ಕರ್ನಾಟಕದ ಸ್ತಬ್ಧ ಚಿತ್ರ ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಸ್ತಬ್ಧ ಚಿತ್ರಗಳು ಗಣರಾಜ್ಯೋತ್ಸವ ಪರೇಡ್ ಸಂದರ್ಭದಲ್ಲಿ ಮೆರವಣಿಗೆಯಲ್ಲಿ ಇರ್ತಿತ್ತು. ಅದು ಕರ್ನಾಟಕದ ನಾಡು ನುಡಿ ಸಂಬಂಧಪಟ್ಟಾಗಿರ್ತಕ್ಕಂಥ ಸ್ತಬ್ಧ ಚಿತ್ರ ಆಗಿತ್ತು. ಆದ್ರೆ ಈ ಬಾರಿ ಕೇಂದ್ರ ಸರ್ಕಾರ ಸ್ತಬ್ಧ ಚಿತ್ರಕ್ಕೆ ಅನುಮತಿಯನ್ನು ನಿರಾಕರಿಸಲಾಗಿತ್ತು. ಪ್ರಮುಖವಾಗಿ ಈ ವರ್ಷ ಮಹಿಳಾ ಸಬಲೀಕರಣದ ಥೀಮನ್ನು ಇಟ್ಕೊಂಡು ನಾರಿ ಶಕ್ತಿ ಇರುವಂತಹ ವಿಶೇಷವಾದ ಟ್ಯಾಬ್ಲೋವನ್ನ ರೆಡಿ ಮಾಡಿತ್ತು. ಅದಕ್ಕೆ ತನ್ನದೇ ಆದ ಒಂದು ಮಾತು ಇತ್ತು. ಈ ದೇಶದಲ್ಲಿ ನಾರಿ ಶಕ್ತಿ ಏನು, ಒಬ್ಬ ಮಹಿಳೆ ಸಬಲೀಕರಣ ಆದ್ರೆ ಅದು ಈ ದೇಶಕ್ಕೆ ಎಷ್ಟು ಶಕ್ತಿ ಅನ್ನೋ ರೀತಿಯಲ್ಲಿ ಒಂದು ವಿವರಣೆ ಇರತಕ್ಕಂಥ ಒಂದು ಟ್ಯಾಬ್ಲೋ ಆಗಿತ್ತು. ಆದ್ರೆ ಈ ಬಾರಿ ಗಣರಾಜ್ಯೋತ್ಸವದಲ್ಲಿ ಈ ಒಂದು ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಅನುಮತಿಯನ್ನ ನಿರಾಕರಿಸಿತು. ಇದರಿಂದ ಎಲ್ಲ ಒಂದ್ ಕಡೆ ಕೇಂದ್ರ ಸರ್ಕಾರದ ಈ ಮಲತಾಯಿ ಧೋರಣೆಯ ವಿರುದ್ಧ ಕರ್ನಾಟಕದಲ್ಲಿ ವಿಪಕ್ಷಗಳು ಕೂಡ ಹಾಲಿ ಬಿಜೆಪಿ ಸರ್ಕಾರದ ವಿರುದ್ಧ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದು ಮತ್ತು ಸರ್ಕಾರದ ಈ ಒಂದು ನೀತಿಯನ್ನ ಖಂಡನೆ ಕೂಡ ವ್ಯಕ್ತಪಡಿಸಿದೆ. ಮತ್ತೊಂದು ಕಡೆ ಇನ್ನೇನು ಕೆಲವೇ ತಿಂಗಳಲ್ಲಿ ಚುನಾವಣೆ ಇರ್ತಕ್ಕಂಥದ್ದು. ಚುನಾವಣೆ ಸಂದರ್ಭದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಅಂತ ಕರೆಸ್ಕೊಳ್ತಕ್ಕಂಥ ಸರ್ಕಾರ ಎಲ್ಲೊಂದ್ ಕಡೆ ಕರ್ನಾಟಕದ ವಿಶೇಷ ಒಂದು ಥೀಮ್ ಇರ್ತಕ್ಕಂಥ ಮಹಿಳಾ ಸಬಲೀಕರಣವನ್ನು ವಿವರಿಸತಕ್ಕಂಥ ನಾರಶಕ್ತಿ ಟ್ಯಾಬ್ಲೆವನ್ನ ಅನುಮತಿಯ ನಿರಾಕರಿಸಿ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅದು ರಾಜಕೀಕರಣ ಕೂಡ ಬಂದಿತ್ತು. ಇದು ಎಲ್ಲೊಂದ್ ಕಡೆ ಚುನಾವಣಾ ವರ್ಷ ಸಂದರ್ಭದಲ್ಲಿ ಬೇರೆ ರೀತಿಯ ಪರಿಣಾಮ ಬೀರುತ್ತೆಂಬ ಒಂದು ಆತಂಕ ಕೂಡ ರಾಜ್ಯ ಸರ್ಕಾರಕ್ಕೆ ಎದುರಾಗಿತ್ತು. ಈ ಎಲ್ಲ ಕಾರಣಕ್ಕಾಗಿ ಇಲ್ಲಿ ವಿಪಕ್ಷಗಳ ಟೀಕೆ ಮತ್ತು ರಾಜ್ಯದಲ್ಲಿ ಆಗ್ತಕ್ಕಂಥ ಈ ಎಲ್ಲ ಬೆಳವಣಿಗೆಗೆ ಸಂಬಂಧಪಟ್ಟಾಗಿ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಕಚೇರಿಯಿಂದ ಮತ್ತೊಮ್ಮೆ ಅನುಮತಿಯನ್ನು ಕೊಡುವಂತೆ ಮನವಿಯನ್ನು ಕೂಡ ಮಾಡಲಾಗಿತ್ತು. ಅಂತಿಮವಾಗಿ ಚುನಾವಣಾ ವರ್ಷದ ಕಾರಣ ಆಗಿದ್ರಿಂದ ಬೇರೆ ಸಂದೇಶ ರವಾನೆ ಆಗುವ ಹಿನ್ನೆಲೆ ಕಾರಣಕ್ಕಾಗಿ ಕೊನೆಗೂ ಕೂಡ ಈಗ ಅನುಮತಿ ಸಿಕ್ಕಿರುವಂತದ್ದು ಪೃಥ್ವಿರಾಜ್ ಹಾರನಹಳ್ಳಿ. ಎಸ್, ಈ ವಿಚಾರ ಸಹಜವಾಗಿ ಕಾಂಗ್ರೆಸ್ ಜೆಡಿಎಸ್ನವರು ಚರ್ಚೆ ಮಾಡ್ತಾ ಇದ್ರು. ಮಲತಾಯಿ ಧೋರಣೆ ಅಂತೆಲ್ಲ ಆರೋಪವನ್ನೇ ಮಾಡ್ತಾ ಇದ್ರು. ಅವರೆಲ್ಲರಿಗೂ ಕೂಡ ಒಂಥರ ಉತ್ತರ ಕೊಟ್ಟಂತಾಯ್ತು ಅಂತ ಹೇಳ್ಬೋದಾ? ಇದಕ್ಕೆ ಉತ್ತರ ಕೊಟ್ಟಿದೆ ಅನ್ನೋಕ್ಕಿಂತ ಮೊದಲು ಇಚ್ಛಾಶಕ್ತಿ ಇದ್ರೆ ಮೊದಲೇ ಅನುಮತಿಯನ್ನು ಕೊಡ್ಬೇಕಿತ್ತು. ಯಾವಾಗ ವಿರೋಧ ಬಂತು, ವಿರೋಧಾಪಕ್ಷಗಳು ಬಂದ ನಂತರ ಎಲ್ಲ ಒಂದ್ ಕಡೆ ಇದು ಚುನಾವಣೆ ಸಂದರ್ಭದಲ್ಲಿ ಬೇರೆ ರೀತಿ ಮೆಸೇಜ್ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಈಗ ಅನುಮತಿ ಕೊಟ್ಟಿರುವಂತದ್ದು ಕೂಡ ಎಲ್ಲೊಂದ್ ಕಡೆ ಒತ್ತಡ ಹಾಕಿದ ನಂತರ ಕೇಂದ್ರ ಸರ್ಕಾರ ಅನಿವಾರ್ಯವಾಗಿ ಚುನಾವಣಾ ಕಾರಣಕ್ಕೆ ಅನುಮತಿ ಕೊಡ್ತು ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಪೃಥ್ವಿ. ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕರ್ನಾಟಕದ ಟ್ಯಾಬ್ಲೋಗೆ ಕೊನೆ ಕ್ಷಣದಲ್ಲಿ ಅನುಮತಿಯನ್ನ ನೀಡಲಾಗಿರುವಂಥದ್ದು ಯಾಕೆಂದ್ರೆ ಭಾರಿ ವಿರೋಧಕ್ಕೆ ಕಾರಣವಾಗಿತ್ತು.